ನಮಸ್ಕಾರ. ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ಚಾಟ್ ಜಿಪಿಟಿ, ಜೆಮಿನಿ ಈ ಹೆಸರುಗಳನ್ನು ಕೇಳದವರಿಲ್ಲ. ಹೌದು, ಆಫೀಸ್ ಇಮೇಲ್ ಬರೆಯೋದ್ರಿಂದ ಹಿಡಿದು ಹಾಡು ಬರೆಯೋವರೆಗೆ ಎಲ್ಲದಕ್ಕೂ ಎಐ ಬೇಕು. ಎಕ್ಸಾಕ್ಟ್ಲಿ. ಆದ್ರೆ ಈ ಅನುಕೂಲದ ಜೊತೆಗೆ ಬರೋ ಅಪಾಯಗಳೇನು? ನಮಗೆ ಸಿಕ್ಕಿರೋ ಮೂಲಗಳನ್ನಿಟ್ಕೊಂಡು ಇವತ್ತು ನಾವು 2 ಮುಖ್ಯ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯದು, ಎಐ ಜೊತೆ ನಾವು ಯಾವ ಮಾಹಿತಿಯನ್ನ ಹಂಚಿಕೊಳ್ಳಬಾರದು? ಮತ್ತು ಎರಡನೆಯದು, ನಮ್ಮೆಲ್ಲರ ಉದ್ಯೋಗಗಳ ಮೇಲೆ ಇದರ ದೀರ್ಘಕಾಲೀನ ಪರಿಣಾಮವೇನು? ಸರಿ, ಹಾಗಾದ್ರೆ ಶುರು ಮಾಡೋಣ. ಓಕೆ. ಮೊದಲಿಗೆ ನಮ್ಮ ವೈಯಕ್ತಿಕ ಸುರಕ್ಷತೆಯ ವಿಷಯ. ನಾವೆಲ್ಲವೂ ತುಂಬಾ ಕ್ಯಾಶುವಲ್ ಆಗಿ ಎಐ ಜೊತೆ ಚಾಟ್ ಮಾಡ್ತೀವಿ. ಆದ್ರೆ ಮೂಲಗಳ ಪ್ರಕಾರ ನಾವು ಕೆಲವು ವಿಷಯಗಳನ್ನ ಹಂಚಿಕೊಳ್ಳೇಬಾರದು. ಹೌದು, ಅದರಲ್ಲಿ ಮೊದಲನೆಯದು ವೈಯಕ್ತಿಕ ಗುರುತಿನ ಮಾಹಿತಿ. ಅಂದ್ರೆ ಆಧಾರ್ ನಂಬರ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಡೀಟೇಲ್ಸ್ ಈ ತರದ ವಿಷಯಗಳಲ್ವಾ? ಖಂಡಿತ. ಇದು ನೇರವಾಗಿ ಐಡೆಂಟಿಟಿ ಥೆಫ್ಟ್ ಅಂದ್ರೆ ಗುರುತಿನ ಕಳ್ಳತನಕ್ಕೆ ದಾರಿ ಮಾಡಿಕೊಡಬಹುದು. ಓ ಸರಿ. ಇನ್ನು ಎರಡನೇ ಪಾಯಿಂಟ್ ಇದೆಯಲ್ಲ, ಅದು ಇನ್ನೂ ಡೇಂಜರಸ್. ಅದೇನಂದ್ರೆ ನಮ್ಮ ಹಣಕಾಸಿನ ವಿವರಗಳು. ಅಬ್ಬಾ, ಇದನ್ನ ಕೆಲವರು ಮಾಡ್ತಾರೆ ಅಂತ ಕೇಳಿದ್ದೆ. ತಮ್ಮ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಿ ನನ್ನ ಖರ್ಚು ಎಲ್ಲಿ ಜಾಸ್ತಿ ಆಗ್ತಿದೆ ಅಂತ ಕೇಳ್ತಾರಂತೆ. ಅದೇ ತಪ್ಪು. ಅದು ನಮ್ಮ ಬ್ಯಾಂಕ್ ಖಾತೆಯ ಕೀಲಿ ಕೈಯನ್ನ ಇನ್ನೊಬ್ರ ಕೈಗೆ ಕೊಟ್ಟ ಹಾಗೆ. ಜೊತೆಗೆ ಕಂಪನಿಯ ವ್ಯಾಪಾರ ರಹಸ್ಯಗಳು, ಆಫೀಸ್ ಸ್ಟ್ರಾಟಜಿ ಅಥವಾ ಸ್ನೇಹಿತರ ಪರ್ಸನಲ್ ವಿಷಯಗಳು. ಹೌದು, ಇವನ್ನೆಲ್ಲ ಚರ್ಚಿಸೋದು ಕೂಡ ತುಂಬಾನೇ ರಿಸ್ಕಿ. ನಿಜ. ಡೇಟಾ ಏನಾದ್ರೂ ಲೀಕ್ ಆದ್ರೆ ಸುಮ್ನೆ ಕಾನೂನು ಸಮಸ್ಯೆಗೆ ಸಿಕ್ಕಾಕೊಳ್ಬೇಕಾಗುತ್ತೆ. ಅಚ್ಚಾ, ಹಾಗಾದ್ರೆ ವೈದ್ಯಕೀಯ ಸಲಹೆ ಕೇಳೋದ್ರ ಬಗ್ಗೆ ಮೂಲಗಳು ಏನು ಹೇಳ್ತವೆ? ಅದು 4ನೇ ಅಪಾಯ. ನಮ್ಮ ಆರೋಗ್ಯದ ಇತಿಹಾಸ ಅಂದ್ರೆ ರೋಗ, ಚಿಕಿತ್ಸೆ ಈ ವಿವರಗಳನ್ನ ಎಐ ಜೊತೆ ಹಂಚಿಕೊಳ್ಳೇಬಾರದು. ಯಾಕೆ? ನೋಡಿ, ಎಐ ವೈದ್ಯರಲ್ಲ. ಅವು ತಪ್ಪು ಸಲಹೆ ಕೊಡೋ ಚಾನ್ಸಸ್ ಜಾಸ್ತಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲ್ಲಾ ಎಚ್ಚರಿಕೆಗಳ ಹಿಂದಿರೋ ಒಂದೇ ಕಾರಣ ಅಂದ್ರೆ ಏನು? ನಾವು ಚಾಟ್ಬಾಟ್ಗೆ ಹಾಕೋ ಪ್ರತಿಯೊಂದು ಪದ, ಪ್ರತಿಯೊಂದು ಮಾಹಿತಿ ಅದರ ಶಾಶ್ವತ ಜ್ಞಾನದ ಭಾಗವಾಗ್ಬಿಡ್ಬೋದು. ಓ ಹಾಗಾ? ಅಂದ್ರೆ ನಾವ್ ಕೊಡೋ ಮಾಹಿತಿ ಅದರ ಟ್ರೈನಿಂಗಿಗೆ ಬಳಕೆ ಆಗುತ್ತೆ. ಎಕ್ಸಾಕ್ಟ್ಲಿ. ಅದು ಕೇವಲ ಹ್ಯಾಕರ್ಗಳ ಅಪಾಯವಲ್ಲ, ಆ ಎಐ ಮಾಡೆಲ್ನ ಮೆದುಳಲ್ಲೇ ಅದು ಉಳಿದು ಬಿಡುತ್ತೆ. ಇಲ್ಲಿಂದನೇ ಅಲ್ವಾ ವಿಷಯ ಇನ್ನಷ್ಟು ಆಸಕ್ತಿಕರ ಆಗೋದು. ನಾವು ಹಂಚ್ಕೊಳ್ಳೋ ಇದೇ ಡೇಟಾ ಎಐಗಳನ್ನ ಇನ್ನೂ ಶಕ್ತಿಶಾಲಿ ಮಾಡ್ತಿದೆ. ಹೌದು. ಸೊ ನಮ್ಮ ವೈಯಕ್ತಿಕ ಮಾಹಿತಿ ಸೋರಿಕೆ ಅನ್ನೋದು ತಕ್ಷಣದ ಅಪಾಯ. ಆದರೆ ಇದೇ ಡೇಟಾದಿಂದ ತರಬೇತಿ ಪಡೆದ ಎಐ ಸಮಾಜದ ಮೇಲೆ ಮಾಡೋ ದೊಡ್ಡ ಪರಿಣಾಮ ಅಂದ್ರೆ ಅದು ಉದ್ಯೋಗದ ಮಾರುಕಟ್ಟೆ. ಖಂಡಿತ. ಬರ್ಕ್ಲಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸ್ಟುವರ್ಟ್ ರಸೆಲ್ ಅವರ ಮೂಲಗಳು ಇದನ್ನೇ ಸ್ಪಷ್ಟವಾಗಿ ಎತ್ತಿ ತೋರಿಸ್ತವೆ. ಅವರ ಪ್ರಕಾರ ಭವಿಷ್ಯದಲ್ಲಿ ಯಾವುದೇ ಉದ್ಯೋಗ ಸಂಪೂರ್ಣವಾಗಿ ಸುರಕ್ಷಿತವಾಗಿರೋದಿಲ್ಲ. ಒಂದು ನಿಮಿಷ, ಯಾವುದೇ ಉದ್ಯೋಗವೇ? ಶಸ್ತ್ರಚಿಕಿತ್ಸಕರಂತಹ ಅಂದ್ರೆ ಸರ್ಜನ್ಗಳಂತಹ ಅತ್ಯುನ್ನತ ಕೌಶಲ್ಯದ ವೃತ್ತಿಗಳು ಕೂಡ ಸೇಫ್ ಅಲ್ವಾ? ಒಳ್ಳೆ ಪ್ರಶ್ನೆ. ಅದಕ್ಕೆ ವರ್ಷಗಳ ತರಬೇತಿ ಬೇಕು, ಮನುಷ್ಯನ ಕೈಚಳಕ ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹೌದಲ್ಲವೇ? ಆದ್ರೆ ಮೂಲಗಳಲ್ಲಿ ಒಂದು ಉದಾಹರಣೆ ಇದೆ, ಕೇಳಿದ್ರೆ ಶಾಕ್ ಆಗುತ್ತೆ. ಒಂದು ರೋಬೋಟ್ ಒಂದು ಸಂಕೀರ್ಣ ಸರ್ಜರಿಯ ವಿಡಿಯೋವನ್ನ ನೋಡಿ ಕೇವಲ 7 ಸೆಕೆಂಡ್ಗಳಲ್ಲಿ ಅದನ್ನ ಕಲ್ತ್ಕೊಳ್ಳುತ್ತೆ. 7 ಸೆಕೆಂಡ್? ಹೌದು. ಮತ್ತು ಮನುಷ್ಯನಿಗಿಂತ ಹೆಚ್ಚು ನಿಖರವಾಗಿ ಆ ಸರ್ಜರಿಯನ್ನ ಮಾಡಬಲ್ಲದು. ಅಂದ್ರೆ ಸ್ಕಿಲ್ ಅಥವಾ ಕೌಶಲ್ಯವನ್ನ ವರ್ಗಾಯಿಸೋದು ಎಐಗೆ ಬಹಳ ಸುಲಭ. ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಹಾಗಾದ್ರೆ ಈ ಅಪಾಯ ಕೇವಲ ಸಾಮಾನ್ಯ ಉದ್ಯೋಗಿಗಳಿಗೆ ಮಾತ್ರ ಸೀಮಿತವಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಇದೇ ವಿಷಯ ಕಂಪನಿಗಳ ಸಿಇಒಗಳಿಗೂ ತಪ್ಪಿದ್ದಲ್ಲ. ಸಿಇಒಗಳಿಗೂ? ಅದು ಹೇಗೆ ಸಾಧ್ಯ? ಭವಿಷ್ಯದಲ್ಲಿ ಒಂದು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಮ್ಮ ಸಿಇಒಗೆ ನೀವು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಎಐಗೆ ವಹಿಸದಿದ್ರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕ್ತೇವೆ ಅಂತ ಹೇಳೋ ಪರಿಸ್ಥಿತಿ ಬರಬಹುದು. ಯಾಕಂದ್ರೆ ಎಐ ನೇತೃತ್ವದ ಕಂಪನಿಗಳು ಉತ್ತಮವಾಗಿ ಕೆಲಸ ಮಾಡಬಹುದು ಅಂತನಾ? ಹೌದು, ಅಂಥದೊಂದು ವಾದ ಇದೆ. ಇದು ಕೇವಲ ಶೈಕ್ಷಣಿಕ ವಲಯದ ಆತಂಕ ಅಂತನೂ ಅಂದುಕೊಳ್ಬೇಡಿ. ಓಕೆ. ಸ್ವತಃ ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಅವರೇ ಭವಿಷ್ಯದಲ್ಲಿ ಎಐ ಒಂದು ಸಿಇಒ ತರಹದ ಪಾತ್ರವನ್ನ ವಹಿಸಬಹುದು ಎಂಬುದನ್ನ ಒಪ್ಕೊಂಡಿದ್ದಾರೆ. ಅಬ್ಬಾ. ಇದೇ ಕಾರಣಕ್ಕೆ ಪ್ರೊಫೆಸರ್ ರಸೆಲ್ ಜಾಗತಿಕವಾಗಿ 80% ಅಂದ್ರೆ 80% ನಿರುದ್ಯೋಗ ಸೃಷ್ಟಿಯಾಗಬಹುದು ಅನ್ನೋ ಗಂಭೀರ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹರರ್ರೆ, ಇದೆಲ್ಲದರ ಒಟ್ಟು ಸಾರಾಂಶ ಏನು? ಇವತ್ತು ನಾವು ಎಐನ 2 ಮುಖಗಳನ್ನು ನೋಡಿದ್ದೇವೆ. ಒಂದು ಕಡೆ ನಮ್ಮ ಡೇಟಾ ಗೌಪ್ಯತೆಗೆ ತಕ್ಷಣದ ಅಪಾಯ, ಇನ್ನೊಂದು ಕಡೆ ಉದ್ಯೋಗ ಮಾರುಕಟ್ಟೆಯ ಮೇಲೆ ದೀರ್ಘಕಾಲೀನ ಪರಿಣಾಮ. ಮೂಲಗಳ ಸ್ಪಷ್ಟ ಸಂದೇಶ ಏನಂದ್ರೆ
ಎಐ ಅನ್ನು ಸೃಜನಶೀಲತೆ ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ ಒಂದು ಟೂಲ್ ಆಗಿ ಬಳಸಿ ಅಷ್ಟೇ. ಆದರೆ ನಿಮ್ಮ ಖಾಸಗಿ ವಿಷಯಗಳನ್ನು ಅದರಿಂದ ದೂರವಿಡಿ. ಹೌದು, ಇದು ನಮ್ಮೆಲ್ಲರ ಮುಂದೊಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಇಡುತ್ತೆ. ಶಸ್ತ್ರಚಿಕಿತ್ಸಕರಿಂದ ಹಿಡಿದು ಸಿಇಒಗಳವರೆಗೆ ಎಲ್ಲರ ಕೆಲಸವನ್ನು ಎಐ ಬದಲಾಯಿಸೋದಾದ್ರೆ, ಹಾಗಾದ್ರೆ ಕೆಲಸದ ಸ್ಥಳದಲ್ಲಿ ಮತ್ತು ನಾಯಕತ್ವದಲ್ಲಿ ಮನುಷ್ಯನ ವಿಶಿಷ್ಟ ಮತ್ತು ಜಾಗವನ್ನು ತುಂಬಲಾಗದ ಮೌಲ್ಯವಾದರೂ ಏನು? ಕೇಳುಗರು ಇದರ ಬಗ್ಗೆ ಯೋಚಿಸಬಹುದು.